ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಅನ್ನೋದು ಸಾಕಷ್ಟು ವಿಶೇಷವಾದಂಥ ಶೋ. ಬಿಗ್ ಬಾಸ್ ಅಂತ ಹೇಳಿದ್ರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಶೋವನ್ನು ಆಡೋಕ್ಕೆ ಸಾಧ್ಯ. ಬಿಗ್ ಬಾಸ್ನಲ್ಲಿ ಇರುವಂತಹ ಅಷ್ಟು ದಿನವೂ ಕೂಡ ಎಲ್ಲ ಕ್ಷಣದಲ್ಲೂ ಕೂಡ ಅಲರ್ಟ್ ಆಗಿರಬೇಕು. ಬಿಗ್ ಬಾಸ್ನಲ್ಲಿ ಸಿಗುವಂತಹ ಅಥವಾ ಬರುವಂಥ ಟ್ವಿಸ್ಟ್ಗಳು ಟರ್ನ್ಗಳು ಯಾವ ರೀತಿ ಇರುತ್ತೆ, ಹೇಗೆ ಬದಲಾಗುತ್ತೆ, ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಇಂಪಾಸಿಬಲ್. ಆ ರೀತಿ ಇರ್ತದೆ. ಬಿಗ್ ಬಾಸನ್ನು ಅರ್ಥ ಮಾಡ್ಕೊಂಡವರು ಕಡಿಮೆ. ಬಿಗ್ ಬಾಸನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯೋರು ತುಂಬ ಜನ ಇದ್ದಾರೆ. ಆದರೆ ಅದರಲ್ಲಿ ಚಾಲೆಂಜಸ್ಗಳು ಕೂಡ ಇರ್ತವೆ. ಒಂದೇ ರೀತಿ ಇರಲಿಕ್ಕೂ ಕೂಡ ಸಾಧ್ಯವಿಲ್ಲ. ಒಂದೇ ರೀತಿ ಇದ್ದರೆ ಜನ ಒಪ್ಪೋದು ಕೂಡ ಇಲ್ಲ. ಒಂದೇ ರೀತಿ ಇರೋದಕ್ಕೆ ಬಿಗ್ ಬಾಸ್ ಬಿಡೋದೂ ಕೂಡ ಇಲ್ಲ ಅನ್ನೋದು ಸತ್ಯ. ಎಷ್ಟೇ ಕ್ಲೋಸ್ ಇದ್ದರೂ ಕೂಡ ಆ ಕ್ಲೋಸ್ ಇದ್ದವರ ನಡುವೆ ಭಿನ್ನಾಭಿಪ್ರಾಯವನ್ನು ಸೃಷ್ಟಿಸೋಕ್ಕೆ ಏನು ಮಾಡಬೇಕು, ಏನು ಮಾಡಿದ್ರೆ ಚೆನ್ನಾಗಿದ್ದವರು ಕಿತ್ತಾಡ್ತಾರೆ, ಕಿತ್ತಾಡ್ತಿದ್ದವರು ಚೆನ್ನಾಗಿ ಆಗ್ತಾರೆ ಅನ್ನುವಂಥದ್ದು ಸೀಕ್ರೆಟು ಬಿಗ್ ಬಾಸ್ ಕಾರ್ಯಕ್ರಮದ ತಂಡಕ್ಕೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇದು ಸ್ಕ್ರಿಪ್ಟೆಡ್ ಶೋ ಅಲ್ಲದೆ ಇದ್ದರೂ ಕೂಡ ಸಿಚುವೇಶನ್ಸ್ಗಳನ್ನು ಆ ರೀತಿ ನಿರ್ಮಾಣ ಮಾಡಿಬಿಡುವಂಥ ಶೋಸ್ ಅನ್ನೋದರಲ್ಲಿ ಡೌಟೇ ಇಲ್ಲ. ಬಿಗ್ ಬಾಸ್ ಮನೆಗೆ ಹೋದಂತಹ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಹೇಗೆ ಆಟ ಆಡಿಸ್ತಾರೋ ಹಾಗೆ ಆಟ ಆಡಬೇಕು, ಬೇರೆ ದಾರಿ ಇರಲ್ಲ. ಅಲ್ಲಿ ಕೂರು ಅಂದರೆ ಕೂರಬೇಕಾಗುತ್ತೆ, ನಿಲ್ಲು ಅಂದರೆ ನಿಲ್ಲಬೇಕಾಗುತ್ತೆ, ಕುಣಿ ಅಂದರೆ ಕುಣಿಬೇಕಾಗುತ್ತೆ, ಮಲಗು ಅಂದರೆ ಮಲಗಬೇಕಾಗುತ್ತೆ. ಯಾವುದೂ ಕೂಡ ಅಲ್ಲಿಗೆ ಹೋದವರ ಇಚ್ಛೆಯ ಅನುಸಾರ ನಡೆಯೋದಿಲ್ಲ, ನಡೆಯೋದಕ್ಕೆ ಸಾಧ್ಯನೂ ಕೂಡ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದುವರೆಗೆ ನಡೆದಂತಹ ಆಟ ಯಾವುದಿದ್ರೂ ಕೂಡ ಒಂದು ರೀತಿ, ಇನ್ನು ಮೇಲೆ ನಡೆಯುವಂತಹ ಆಟ ಮತ್ತೊಂದು ರೀತಿ. ಕಾರಣ ಸೀಸನ್ 11 ಇನ್ನೇನು ಹೆಚ್ಚು ದಿನಗಳ ಕಾಲ ನಡೆಯೋದಿಲ್ಲ. ಈಗಾಗಲೇ ಬಹುಶಃ ಒಂದು 4 ವಾರ ಆಟ ಇರ್ಬೋದು. ಇನ್ನು ಈ 4 ವಾರದಲ್ಲಿ ಏನು ಟ್ವಿಸ್ಟು ಟರ್ನು ಎಲ್ಲವನ್ನು ಕೂಡ ಪಡೆದುಕೊಂಡು ಹೋಗುತ್ತೋ ಅದು ಅಂತಿಮವಾಗಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿಯನ್ನು ಗೆಲ್ತಾರೆ ಅನ್ನೋದು ಇನ್ನೇನು ಜಾಸ್ತಿ ದಿನದ ಇಲ್ಲ ಅದನ್ನು ಗೊತ್ತಾಗಲಿಕ್ಕೆ. ಹೀಗಿರುವಾಗ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಆಟವನ್ನು ತುಂಬ ನೀಟಾಗಿ ಅರ್ಥ ಮಾಡಿಕೊಂಡವರ ಬಗ್ಗೆ ಚರ್ಚೆ ಆಗ್ತಿದೆ. ಅದು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಇರೋರೇ ಚರ್ಚೆ ಮಾಡ್ತಿರುವಂಥದ್ದು ವಿಶೇಷ. ಹೌದು, ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ 2 ಸ್ಪರ್ಧಿಗಳ ಬಗ್ಗೆ ಈ ಉಳಿದಂಥ ಸ್ಪರ್ಧಿಗಳು ಚರ್ಚೆ ಮಾಡ್ತಿದ್ದಾರೆ, ಮಾತನಾಡ್ತಿದ್ದಾರೆ ಮತ್ತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿರುವಂಥ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಹೇಳ್ತಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಆಟವನ್ನು ನೀಟಾಗಿ ಅರ್ಥ ಮಾಡಿಕೊಂಡವರು ಇವರು ಮಾತ್ರ ಅಂತೇಳಿ. ಅದು ಯಾರು ಅಂತೇಳಿ ಕೇಳಿದ್ರೆ ಅದೇ ಧನ್ರಾಜ್ ಮತ್ತು ಹನುಮಂತ. ಹೌದು, ಧನ್ರಾಜ್ ಮತ್ತು ಹನುಮಂತ ಬಿಗ್ ಬಾಸ್ ಮನೆಯ ಆಟವನ್ನು ತುಂಬ ನೀಟಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಇಡೀ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ವಿರೋಧಿಗಳನ್ನು ಹೊಂದಿರೋದಂತಹ ಆಟಗಾರರಾಗಿ ಇವತ್ತಿಗೆ ಹೊರಹೊಮ್ಮಿದ್ದಾರೆ. ಧನ್ರಾಜು ತನ್ನ ಒಂದು ಮುಗ್ಧತೆಯ ಮೂಲಕ ಮತ್ತು ತನ್ನ ಕಾಮಿಡಿ ಝೋನರ್ನ ಮೂಲಕ ತಾನೊಬ್ಬ ಆಲ್ರೌಂಡರ್ ಕಾಮಿಡಿಯನ್ ಅನ್ನೋದನ್ನು ಈಗಾಗಲೇ ಸಾಬೀತು ಮಾಡಿದ್ದಾರೆ ಮತ್ತು ಎಷ್ಟು ಸಾಧ್ಯನೋ ಅಷ್ಟು ಎಂಟರ್ಟೈನ್ಮೆಂಟನ್ನು ಕೂಡ ಯಾವಾಗ ಕೊಡೋಕ್ಕೆ ಸಾಧ್ಯನೋ ಆವಾಗ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದ್ದಾರೆ. ಇನ್ನು ಹನುಮಂತು ಬೇರೆಯದೇ ರೀತಿಯಾದಂಥ ಟ್ಯಾಲೆಂಟ್. ಅದೊಂದು ಮುಗ್ಧ ಮನಸ್ಸಿನ ಹುಡುಗ. ಆತ ಟ್ಯಾಲೆಂಟೆಡ್ ಫೆಲೋ. ಆತನಿಗಿರುವಂಥ ಟ್ಯಾಲೆಂಟನ್ನು ಆತ ಹೇಗೆ ಬೇಕಾದರೂ ಕೂಡ ಬಳಕೆಯನ್ನು ಮಾಡ್ಕೊಳ್ಬೋದು. ಆತನಿಗಿರುವಂತಹ ಸಿಂಗಿಂಗ್ ಕೌಶಲ್ಯವನ್ನು ಆಗಾಗ ಇಲ್ಲಿ ಹೊರತರ್ತಾ ಇರ್ತಾನೆ. ಜೊತೆಗೆ ಏನಾದರೂ ಒಂದು ವಿಚಾರವನ್ನು ಹೇಳಬೇಕು ಅಂತ ಹೇಳಿದ್ರೆ ಬಟ್ಟೆ ಸುತ್ತಿ ಹೇಳೋದ್ರಲ್ಲಿ ಹನುಮಂತ ಪಾಪ್ಯುಲರ್. ಹನುಮಂತ ಹೇಳುವಂಥ ಮಾತನ್ನು ಯಾರೂ ಕೂಡ ಧಿಕ್ಕರಿಸುವಂಥ ಧೈರ್ಯವನ್ನು ಕೂಡ ಮಾಡೋದಿಲ್ಲ. ಯಾಕಂತೇಳಿದ್ರೆ ಅದು ವಾಸ್ತವದ ಕನ್ನಡಿ. ಅಲ್ಲಿ ಫಿಲ್ಟರ್ ಇರೋದಿಲ್ಲ, ನೇರವಾಗಿ ಸುತ್ತಿ ಬಾರಿಸೋದೆ, ಡೌಟೇ ಇಲ್ಲ ಅದರಲ್ಲಿ. ಹೀಗೆ ಬಿಗ್ ಬಾಸ್ ಮನೆಯ ಇಲ್ಲಿವರೆಗಿನ ಜರ್ನಿಯಲ್ಲಿ ಹನುಮಂತು ಮತ್ತು ಧನರಾಜ್ ಆಚಾರ್ಯ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯ ಫೇವರೇಟ್ ಕಂಟೆಸ್ಟೆಂಟ್ಗಳು ಅಂತಲೂ ಹೇಳ್ಬೋದು. ಬಿಗ್ ಬಾಸ್ ಮನೆಯ ಒಳಗಿರುವಂಥ ಸ್ಪರ್ಧಿಗಳಿಗೆ, ಬಿಗ್ ಬಾಸ್ ಮನೆಯ ಆಟವನ್ನು ಹೊರಗಡೆಯಿಂದ ನೋಡ್ತಿರುವಂಥ ವೀಕ್ಷಕರಿಗೆ ಇಬ್ಬರಿಗೂ ಕೂಡ ಫೇವರೇಟೇ. ಧನರಾಜ್ ಆಚಾರ್ಯ ಬಗ್ಗೆ ಹೇಳೋದಾದರೆ, ಧನರಾಜ್ ಆಚಾರ್ಯ ಕಾಮಿಡಿ ಝೋನರ್ನ ಮೂಲಕನೇ ಬಿಗ್ ಬಾಸ್ ಮನೆಯ ಒಳಗಡೆ ಪ್ರವೇಶವನ್ನು ಪಡೆದವರು. ಡೇ 1ನಿಂದನೂ ಕೂಡ ಇರೋರು. ತನ್ನ ಮುಗ್ಧತೆಯ ಮೂಲಕ ಮತ್ತು ತಾನು ಈ ಕಾಮಿಡಿಯನ್ನು ಮಾಡೋದ್ರ ಮೂಲಕ ಮತ್ತು ಕೆಲವೊಂದು ಸಿಚುವೇಶನ್ಸ್ಗಳನ್ನು ತುಂಬ ಮುಗ್ಧನ ರೀತಿ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಮತ್ತು ಏನೂ ಕೂಡ ಗೊತ್ತಾಗದೇ ಇರೋ ರೀತಿಯಲ್ಲಿ ಇರೋದ್ರಿಂದನೇ ಬಹುಶಃ ಧನರಾಜು ಸಾಕಷ್ಟು ಜನರಿಗೆ ಇಷ್ಟ ಆಗ್ತಾನೆ. ಧನರಾಜು ಎಲ್ಲೋ ಒಂದು ಕಡೆ ವೀಕ್ ಆದಾಗಲೂ ಕೂಡ ಎಲ್ಲರೂ ಕೂಡ ಆತನನ್ನು ಹಿಡಿದು ಪುಷಪ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಎದ್ದು ನಿಲ್ಲುವಂಥ ಧನರಾಜು ತನ್ನ ಮೇಲೆ ಇಟ್ಟಿರುವಂಥ ಭರವಸೆಯನ್ನು ಹುಸಿಗೊಳಿಸಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಬಾರಿ ಕ್ಯಾಪ್ಟನ್ ಆಗಿರುವಂಥದ್ದು. ಹಾಗೆ ನೋಡಿದ್ರೆ ಈ ಬಾರಿ ಧನರಾಜ್ ಆಟ ಆಡಿ ಕ್ಯಾಪ್ಟನ್ ಆಗಿದ್ದಾರೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಶ್ರಮವಂತೂ ಹಾಕಿದ್ದಾರೆ ಮತ್ತು ಅದೃಷ್ಟವಂತೂ ಒಲಿದಿದೆ. ಪರಿಣಾಮ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಈ ಬಾರಿ ಧನರಾಜ್ ಆಚಾರ್ಯ ಆಯ್ಕೆಯಾಗಿದ್ದರೆ, ಇನ್ನು ಧನರಾಜ್ ಜೊತೆಗೆ ಸಾಥನ್ನು ಕೊಡ್ತಿರುವಂಥದ್ದು ಹನುಮಂತ ಪ್ರತಿಯೊಂದು ಹಂತದಲ್ಲೂ ಕೂಡ ಇಲ್ಲಿ ಚಾಣಕ್ಯನ ರೀತಿಯ ವರ್ತನೆಯನ್ನು ಮಾಡ್ತಿದ್ದಾನೆ. ಒಂದು ರೀತಿಯಲ್ಲಿ ಈ ಹನುಮಂತ ಬಿಗ್ ಬಾಸ್ ಮನೆಯ ಚತುರ ಆಟಗಾರ ಅಂತಲೇ ಹೇಳ್ಬೋದು. ಏನೂ ಕೂಡ ಗೊತ್ತಾಗಲ್ಲ, ಆತನೊಬ್ಬ ಮುಗ್ಧ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸಿದರೆ ಅದು ನಮ್ಮ ಮೂರ್ಖತನ ಆಗ್ತದೆ.
ಹನುಮಂತನಿಗಿರುವಷ್ಟು ಟ್ಯಾಲೆಂಟ್ ಬಹುಶಃ ಹೊರಗಡೆ ಇರೋರಿಗೂ ಕೂಡ ಇಲ್ಲ, ಮತ್ತು ದೊಡ್ಡ ದೊಡ್ಡ ಹೆಸರುಗಳನ್ನು ಸಂಪಾದನೆ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಹೋದವ್ರಿಗೂ ಕೂಡ ಇಲ್ಲ. ಆ ಪ್ರಮಾಣದ ಟ್ಯಾಲೆಂಟ್ ಇದೆ ಹನುಮಂತನಿಗೆ. ಗೊತ್ತಿದೆ ಇಲ್ಲಿಗೆ ಹೊಡೆದ್ರೆ ಎಲ್ಲಿ ಸದ್ದಾಗುತ್ತೆ, ಎಲ್ಲಿ ಸದ್ದು ನಿಲ್ಲಬೇಕು ಅಂದರೆ ಎಲ್ಲಿಗೆ ಹೊಡಿಬೇಕು, ಎಲ್ಲದೂ ಕೂಡ ಗೊತ್ತಿದೆ. ಯಾರನ್ನು ಎಲ್ಲಿ ಬಾಯಿ ಮುಚ್ಚಿಸ್ಬೇಕು, ಹೇಗೆ ಬಾಯಿ ಮುಚ್ಚಿಸ್ಬೇಕು ಅನ್ನುವಂತಹ ಪಕ್ಕಾ ಪ್ಲಾನ್ ಹನುಮಂತನ ಬಳಿ ಇದೆ. ಹೀಗಾಗಿ ವೈಲ್ಡ್ ಕಾರ್ಡ್ ಮೂಲಕ ಬಂದಂಥ ಹನುಮಂತ ಇವತ್ತು ಯಾವ ಸ್ಪರ್ಧಿಗೂ ಕೂಡ ಕಡಿಮೆ ಇಲ್ಲ ಅದನ್ನು ಸಾಬೀತುಪಡಿಸಿದ್ದಾನೆ. ಡೇ ಒನ್ನಿಂದ ಇರುವಂಥ ಸ್ಪರ್ಧಿಗಳಿಗೂ ಹನುಮಂತನಿಗೂ ಡಿಫ್ರೆನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಹನುಮಂತ ಇದ್ದಾನೆ. ಆಟದ ವಿಚಾರ ಇರ್ಬೋದು, ಅಲ್ಲಿ ಮನೆಯೊಳಗಿನ ತಮಾಷೆಯ ವಿಚಾರ ಇರ್ಬೋದು, ಟಾಸ್ಕ್ ವಿಚಾರ ಇರ್ಬೋದು, ಕಾಲೆಳೆಯುವಂಥ ವಿಚಾರ ಇರ್ಬೋದು, ಮತ್ತು ಪ್ರಮುಖವಾಗಿ ಎಂಟರ್ಟೈನ್ಮೆಂಟ್ ಅನ್ನೋಂಥ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಕೂಡ ಹನುಮಂತ ಇದ್ದಾನೆ. ಸುದೀಪ್ ಅವರ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತೇಳಿ ಕೇಳಿದರೆ ಅದು ಹನುಮಂತ. ಹನುಮಂತ ಏನು ಮಾಡಿದ್ರೂ ಕೂಡ ಯಾರಿಗೂ ಸಿಟ್ಟು ಬರೋದಿಲ್ಲ, ಅದೇ ವಿಶೇಷ. ಹನುಮಂತ ಆ ನಗುವಿನ ಮೂಲಕ ಎಲ್ಲವನ್ನು ಕೂಡ ಮರೆಸುವಂಥ ಶಕ್ತಿಯನ್ನು ಹೊಂದಿದ್ದಾನೆ. ಆತನ ಮುಗ್ಧತನದ ಮಾತುಗಳು ಬಹುಶಃ ಎಂಥವರನ್ನು ಕೂಡ ಕಾಡದೇ ಇರಲಾರದು. ಅಷ್ಟು ಇಷ್ಟಪಡುವಂಥ ಹನುಮಂತ ಒಂದು ರೀತಿಯಲ್ಲಿ ಸಾಕಷ್ಟು ಜನರಿಗೆ ಫೇವರೇಟ್ ಕಂಟೆಸ್ಟೆಂಟ್, ವೀಕ್ಷಕರ ಪಾಲಿಗೂ ಕೂಡ ಹೌದು. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಡಬೇಕು, ಹೇಗಿರಬೇಕು ಅನ್ನೋದನ್ನು ಹನುಮಂತನನ್ನು ನೋಡಿ ಕಲಿಬೇಕು ಅಂತ ಹೇಳ್ಬಿಟ್ಟು ಸ್ವತಃ ಭವ್ಯ ಆಗಲಿ, ಐಶ್ವರ್ಯ ಆಗಲಿ, ಮೋಕ್ಷಿತ ಆಗಲಿ ಮಾತನಾಡಿಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಟ್ಯಾಲೆಂಟ್ಗಳೇ ಸಾಕ್ಷಿ. ನೀವು ನೋಡಿ ಗಮನಿಸಿ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತಿಗೆ ಇವ್ರು ಯಾರಾದರೂ ತುಂಬ ನೆಗೆಟಿವ್ ಆಗಿ ಹೇಳುವಂಥ ಧೈರ್ಯ ಹೊಂದಿದ್ದಾರಾ ಅಂತೇಳಿ? ಖಂಡಿತವಾಗ್ಲೂ ಇಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಏನಾದರೂ ಒಂದು ಹೇಳ್ತಾರೆ ಅಳಕ್ ಅಂತ ಹೇಳ್ಬಿಟ್ಟು ಅದು ವರ್ಕೌಟ್ ಕೂಡ ಆಗೋದಿಲ್ಲ, ಅದನ್ನು ಜನ ನೆನಪು ಕೂಡ ಇಟ್ಕೊಳ್ಳೋದಿಲ್ಲ. ಆ ಲೆವೆಲ್ಗೆ ಇವರಿಬ್ಬರು ಕೂಡ ಹವವನ್ನು ಇಲ್ಲಿ ಆಗಿದೆ. ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯ ಆಟವನ್ನು ಇವರು ಬದಲಾಯಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಂತೆ ಎಲ್ಲೂ ಕೂಡ ವರ್ತನೆಯನ್ನು ಮಾಡಲಿಲ್ಲ. ಹೇಗೆ ಬರುತ್ತೋ ಹಾಗೆ ಎಲ್ಲವನ್ನು ಕೂಡ ವೆಲ್ಕಮ್ ಮಾಡ್ಕೊಂಡು ಹೋದರು. ಟಾಸ್ಕ್ ವಿಚಾರದಲ್ಲೂ ಕೂಡ ಹಾಗೆ ಅವಕಾಶ ಕೊಟ್ಟರೆ ಆಡಿದ್ರು, ಅವಕಾಶ ಕೊಡಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳಿಲ್ಲ. ಕೊಡುವಂತಹ ಈ 100% ಎಫರ್ಟ್ ಏನಿದೆ ಅದನ್ನು ಕೊಡ್ತಾನೆ ಹೋದರು. ಕೊಡದೆ ಎಲ್ಲೂ ಕೂಡ ಮೋಸವನ್ನು ಮಾಡಲಿಲ್ಲ. ಆಮೇಲೆ ಒಳಗೊಂದು ಹೊರಗೊಂದು ಇಲ್ಲ, ಇಬ್ಬರು ಮನಸ್ಸಿನಲ್ಲೂ ಕೂಡ, ಧನರಾಜ್ ಮನಸ್ಸಿನಲ್ಲೂ ಕೂಡ ಹಾಗೆ, ಹನುಮಂತನ ಮನಸ್ಸಿನಲ್ಲೂ ಕೂಡ ಹಾಗೆ, ಒಳಗೊಂದು ಹೊರಗೊಂದಿಲ್ಲ. ಪ್ರಾಮಾಣಿಕವಾಗಿ ಏನು ಹೇಳಬೇಕೋ ಆ ವಿಚಾರವನ್ನು ಹೇಳ್ತಾರೆ. ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡ್ತಾರೆ, ಎಲ್ಲಿ ಮೌನ ವಹಿಸ್ಬೇಕೋ ಅಲ್ಲಿ ಮೌನ ವಹಿಸ್ತಾರೆ. ಇನ್ಫ್ಯಾಕ್ಟು ಧನರಾಜ್ ಆದರೂ ಕೂಡ ಆಗಾಗ ಕಿರ್ಚೋದು ಕೂಗಾಡೋದು ಮಾಡಿದ್ರೆ ಹನುಮಂತ ಕಿರ್ಚಾಡೋದು ಕೂಗಾಡೋದು ಸಾಯಲಿ, ಯಾರಾದರೂ ಕಿರ್ಚಾಡಿ ಕೂಗಾಡಿದ್ರೇ ಅಯ್ಯೋ ಅಂತ ಹೇಳ್ಬಿಟ್ಟು ಕಿವಿಯನ್ನು ಮುಚ್ಕೊಂಡು ದೂರ ಹೋಗ್ಬಿಡ್ತಾನೆ. ಅಷ್ಟು ಈ ಗಲಾಟೆ ಘರ್ಷಣೆಗಳಿಂದ ದೂರ ಉಳಿಯುವಂಥ ವ್ಯಕ್ತಿ. ಮನೆಯ ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿರುವಂಥ ಹನುಮಂತ, ಧನರಾಜ್ ಇವರಿಬ್ಬರು ಕೂಡ ಫೈನಲ್ವರೆಗೆ ಹೋಗ್ತಾರೆ ಅನ್ನುವಂತಹ ಅಭಿಪ್ರಾಯ ಈಗಲೇ ವ್ಯಕ್ತವಾಗ್ತಿದೆ. ಇವರಿಬ್ಬರು ಕೂಡ ಫೈನಲಿಗೆ ಹೋಗಿ ಯಾರಾದರೂ ಒಬ್ಬರು ಟ್ರೋಫಿ ಗೆದ್ದರೂ ಕೂಡ ಅಚ್ಚರಿ ಇಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಯಾಕಂತ ಹೇಳಿದ್ರೆ ಉಳಿದವರ ಲೆಕ್ಕಾಚಾರನೇ ಬೇರೆ, ಇವರ ಲೆಕ್ಕಾಚಾರನೇ ಬೇರೆ. ಹಾಗಾಗಿ ಕೊನೆಗೆ ಇವರ ಲೆಕ್ಕಾಚಾರವೇ ಗೆಲ್ಲುತ್ತಾ ಕಾದು ನೋಡಬೇಕು. ಬಟ್ ಒಂದಂತೂ ಸತ್ಯ, ಬಿಗ್ ಬಾಸ್ ಮನೆ ಡಿಫ್ರೆಂಟ್ ಪ್ಲೇಯರ್ಸ್ ಅಂತ ಹೇಳಿದ್ರೆ ಅದು ಹನುಮಂತ ಮತ್ತು ಧನರಾಜ್ ಆಚಾರ್ಯ ಅಂತೇಳಿ. ನಿಮಗೂ ಹಾಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.